ಗೊತ್ತಾಗ್ತದ. ನಾವ್ಯಾಕೆ ಒಳಗೆ ಬಿದ್ದು ಸಾಯಮೋ ಮರ, ಬಸವಣ್ಣ ಯಾಕೆ ಒಳಗೆ ಬಿದ್ದಾನ, ನೀನು ಒಳಗೆ ಬಿದ್ದು ಸಾಯಿ. ನೀ ಬೇಕಾದ್ರೆ ನೀನು ಸಾಯಲಿಲ್ಲಪ್ಪ ಅಂದ್ರೆ ನೀನು ಒಳಗೆ ಆರಿಸ್ಬಿಡ್ತಾರೆ ನೋಡು. ಇನ್ನು ಸ್ವಲ್ಪ ದಿವಸದಾಗ ಲಿಂಗಾಯ್ತರು ಏನು ತಿಳ್ಕೊಂಡಿದ್ದಿ, ಏನು ಮಾತಾಡ್ಬೇಕಂಬ ಜ್ಞಾನ ಇಲ್ವಾ, ಏನು ನಾಲಿಗೆ ನಾದಿಲ್ಲ ನಿನಗೇನ ತಲೆ ಕೆಟ್ಟದ ಏನು, ಮಾನಸಿಕ ಅಸ್ತವ್ಯಸ್ತ ಆಗಿದೆಯಾ ಏನು? ಹಾಂ, ಸ್ವಲ್ಪ ಬೇಕಲ್ಲ, ವಿಚಾರ ಬೇಕಲ್ಲ. ಇದಕ್ಕೋಸ್ಕರ ಬಂದಿರೋದು ನಾವು. ಇಲ್ಲಾಂದ್ರೆ ಬರೋಲ್ಲ. ನಿನ್ನ ಮೇಲೆ ಅಭಿಮಾನ ಅದ ನಮಗೆ, ನಿನ್ನ ಮೇಲೆ ಗೌರವ ಅದ. ಇವತ್ತು ತಪ್ಪಾಗಿದೆ ಅಂತ ಒಪ್ಪಿಕೊಂಬಿಡು. ಇರಲಿ, ಬೈದವರನ್ನು ಬಂಧುಗಳಂತೀಯಾರ ಬಸವಣ್ಣವ್ರು, ಇರಲಿ ಕೆಮ್ಸ್ಬೇಕಂತಂದು. ಹಾಂ, ಅಂಥದ್ರಲ್ಲಿ ಇಲ್ಲದ ಸಲ್ಲದ ಒಬ್ಬ ಬಡ್ಡೆಗೆ ಕೈ ಹಾಕ್ತೀಯಲ್ಲಪ್ಪ ನೀನು. ಬೇರೆ ಕೈ ಹಾಕಿದ್ರೆ ಪರವಾಗಿಲ್ಲ. ಹೋಗಿ ಹೋಗಿ ವಿಶ್ವಗುರು, ಅದು ಸಾಂಸ್ಕೃತಿಕ ನಾಯಕ, ಅಖಂಡ ಭಾರತದ ಕೆಳವರ್ಗದವರನ್ನು ಎತ್ತಿದಾತ ನಮ್ಮ ಬಸವಣ್ಣ. ಇವನಾರವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಅಂಥ ವಿಶ್ವಗುರು ಬಸವಣ್ಣವ್ರ ಮೇಲೆ ಆಡ್ತೀಯಲ್ಲ ನೀನು. 100 ಕೋಟಿನ ಗಳಿಸು, 500 ಕೋಟಿನ ಗಳಿಸು, ಬೆಂಕಿ ಹಚ್ಚಲಿ ಉಂಡೆಪಲ್ಲೆ. ಗೌಡ ಆದತ ಬೇಸ್ ಚೆನ್ನಾಗಿರ್ಬೇಕು. ಹೆಂಗಿರ್ಬೇಕು? ಜಾತಿಲಿಂದ ಸ್ವಾಮಿ ಆಗಬಾರ್ದು, ಜ್ಯೋತಿ ಬೆಳೆಸೋ ಸ್ವಾಮಿಗಳು ಅಂಥವ್ರು ಬಸವಣ್ಣವರು. ಕ್ಷಮೆ ಹಾಸಲಿಲ್ಲ ಅಂದರೆ ಮುಂದಿನ ನಿರ್ಧಾರ. ಇಡೀ ನಾಡಿನಾದ್ಯಂತ ಹೋರಾಟ ಆಗ್ತದ ಬಸವಣ್ಣವರು. ಇಡೀ ಕರ್ನಾಟಕದಾದ್ಯಂತ ಅಖಂಡ ಭಾರತದ ಸಾಂಸ್ಕೃತಿಕ ನಾಯಕ. ಇಡೀ ವರ್ಲ್ಡ್ಗೆ, ಇಡೀ ಪ್ರಪಂಚಕ್ಕೆ ಒಬ್ಬತೆ ಗುರು ವಿಶ್ವಗುರು ಬಸವಣ್ಣನವರು. ಅದು ಜಾಸ್ತಿ ಇರಲಿ. ಯಾಕಂದ್ರೆ ಬೇರೆ ಬೇರೆ ಗುರುಗಳಲ್ಲಿ ಬೇರೆ ಬೇರೆ ವಿಶ್ವಕ್ಕಿದ್ದಾರೆ. ಲಿಂಗಾಯತ ಧರ್ಮದಲ್ಲಿ ಅದು ವಿಶ್ವಕ್ಕೆ ಬಸವಣ್ಣ ಗುರು ಒಬ್ಬರೇ. ನಮ್ಮ ಹೆಸರು ಶ್ರೀ ವೀರಭದ್ರ ಸ್ವಾಮಿಗಳು, ನೀಲಾಂಬಿಕೆ ಬಸವ ಯೋಗಾಶ್ರಮ ಅಧ್ಯಕ್ಷರು, ಬಡಿಗೇನ್ ಮರ್ಚಿಗುಡ್ಡ, ಜಾಗೀರ್ ಜಾಡಲಿನ್ನಿ, ತಾಲೂಕು ದೇವದುರ್ಗ, ಡಿಸ್ಟಿಕ್ ರಾಯಚೂರು, ಸ್ವತಂತ್ರ ಸ್ವಾಮಿಗಳು, ಬಸವ ಅನುಯಾಯಿಗಳು. ಓಕೆ, ಶರಣ.